ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕಾನೂನಿನ ಪ್ರಕಾರ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಭೈರತಿಗೆ ಲುಕ್ಔಟ್ ನೋಟಿಸ್ ಕೊಡ್ತಾರೋ ಬಿಡ್ತಾರೋ ಅದು ಸಿಐಡಿ ಪೊಲೀಸರಿಗೆ ಬಿಟ್ಟ ವಿಚಾರ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸಿಐಡಿ ತನಿಖೆಯ ಬಗ್ಗೆ ಮಾತನಾಡಿದ್ದಾರೆ ಗೃಹ ಸಚಿವರು. ಭೈರತಿ ಬಸವರಾಜುಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೋ ಇಲ್ವೋ ಅದು ಸಿಐಡಿ ಪೊಲೀಸರಿಗೆ ಬಿಟ್ಟಂತಹ ವಿಚಾರ ಅಂತ ಹೇಳ್ತಾರೆ. ಕಾನೂನೇನು ಕ್ರಮ ತಗೋಬೇಕೋ ಅದನ್ನು COD ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ನಲ್ಲಿರೋದ್ರಿಂದ ಅವರು ಲುಕ್ಔಟ್ ನೋಟಿಸ್ ಕೊಡ್ತಾರಾ ಅಥವಾ ಬೇರೆ ಏನು ನೋಟಿಸ್ ಕೊಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು. ಕಾನೂನೇನು ಕ್ರಮ ತಗೋಬೇಕೋ ಅದನ್ನು COD ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ನಲ್ಲಿರೋದ್ರಿಂದ ಅವರು ಲುಕ್ಔಟ್ ನೋಟಿಸ್ ಕೊಡ್ತಾರಾ ಅಥವಾ ಬೇರೆ ಏನು ನೋಟಿಸ್ ಕೊಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು. ಕಾನೂನೇನು ಕ್ರಮ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕಾನೂನಿನ ಪ್ರಕಾರ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಭೈರತಿಗೆ ಲುಕ್ಔಟ್ ನೋಟಿಸ್ ಕೊಡ್ತಾರೋ ಬಿಡ್ತಾರೋ ಅದು ಸಿಐಡಿ ಪೊಲೀಸರಿಗೆ ಬಿಟ್ಟ ವಿಚಾರ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸಿಐಡಿ ತನಿಖೆಯ ಬಗ್ಗೆ ಮಾತನಾಡಿದ್ದಾರೆ ಗೃಹ ಸಚಿವರು. ಭೈರತಿ ಬಸವರಾಜುಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೋ ಇಲ್ವೋ ಅದು ಸಿಐಡಿ ಪೊಲೀಸರಿಗೆ ಬಿಟ್ಟಂತಹ ವಿಚಾರ ಅಂತ ಹೇಳ್ತಾರೆ. ಕಾನೂನೇನು ಕ್ರಮ ತಗೋಬೇಕೋ ಅದನ್ನು COD ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ನಲ್ಲಿರೋದ್ರಿಂದ ಅವರು ಲುಕ್ಔಟ್ ನೋಟಿಸ್ ಕೊಡ್ತಾರಾ ಅಥವಾ ಬೇರೆ ಏನು ನೋಟಿಸ್ ಕೊಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು. ಕಾನೂನೇನು ಕ್ರಮ ತಗೋಬೇಕೋ ಅದನ್ನು COD ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ನಲ್ಲಿರೋದ್ರಿಂದ ಅವರು ಲುಕ್ಔಟ್ ನೋಟಿಸ್ ಕೊಡ್ತಾರಾ ಅಥವಾ ಬೇರೆ ಏನು ನೋಟಿಸ್ ಕೊಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು. ಕಾನೂನೇನು ಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.